ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ರೋಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋದು ಕೂಡ ಸ್ವಾಗತ. ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ನಿಮಗೆ ರೀಡಿಂಗ್ ರೆಸೊನೇಟ್ ಆಯಿತು, ಚೆನ್ನಾಗಿ ಅನಿಸ್ತು ಅಂತ ಅಂದರೆ ಲೈಕ್ನ ಪ್ರೆಸ್ ಮಾಡಿ, ಕಮೆಂಟ್ನ ಬಿಡಿ. ಓಕೆ, ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ನಿಮ್ಮ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಒಂದು ಫೀಲಿಂಗ್ಸ್ ಏನಿದೆ, ಆ್ಯಂಡ್ ಅವರ ಫೀಲಿಂಗ್ಸ್ ಜೊತೆ ಅವರು ನಿಮ್ಮ ಬಗ್ಗೆ ಏನನ್ನು ಮಾತಾಡ್ತಾ ಇದ್ದಾರೆ, ಏನು ಹರಟೆ ಮಾಡ್ತಾ ಇದ್ದಾರೆ, ವಾಟ್ಸ್ ದ ಗಾಸಿಪ್. ಓಕೆ, ಸೊ ಇಲ್ಲಿ 4 ಪೈಲ್ಸ್ ಇರುತ್ತೆ. ಸೊ ಮೊದಲನೇ ಪೈಲು ಈ ಒಂದು ಇಮೋಜಿ, ಎರಡನೇ ಪೈಲು ಸ್ಟ್ರಾಬೆರಿ, ಮೂರನೇ ಪೈಲು ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್, ಆ್ಯಂಡ್ 4ನೇ ಪೈಲು ಕ್ಯಾಟ್. ಓಕೆ, ಸೊ ನಿಮ್ಮ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾದ ಕೇಳಾದಮೇಲೆ ನಿಮಗೆ ಯಾವ ಪೈಲ್ ಚೂಸ್ ಮಾಡಬೇಕು ಅನ್ಸುತ್ತೋ ಮಾಡಿ, ಅಥವಾ ಈಗಲೇ ನಿಮಗೆ ಅದೇ ಪೈಲು ಅಂತ ಅನಿಸಿದ್ರೆ ತೊಗೊಳ್ಳಿ. ಬೇರೆ ಬೇರೆ ವ್ಯಕ್ತಿ ಇದ್ದರೆ ಬೇರೆ ಬೇರೆ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಜನರಲ್ ರೀಡಿಂಗ್, ಸೊ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಬಾಕಿದನ್ನು ಬಿಟ್ಬಿಡಿ ಅಂತ ಹೇಳ್ತಾ ಸ್ಟಾರ್ಟ್ ವಿತ್ ನಾದ. ಸೊ ನಾದದಿಂದ ಬಂದಿರೋ ಒಂದು ಸ್ಟ್ರಾಂಗ್ ಮೆಸೇಜ್ ಏನಿದೆ ಅಂದರೆ, ನೀವು ಸರಿ ಹೋಗಿ, ನೀವು ಚೆನ್ನಾಗಾಗಿ, ನಿಮ್ಮ ತಲೆಯಲ್ಲಿ ನಿಮ್ಮ ಒಂದು ಮನಸ್ಸಲ್ಲಿರೋ ಕೆಲವೊಂದು ಗೊಂದಲಗಳನ್ನು ಸರಿ ಮಾಡ್ಕೊಳ್ಳಿ. ನೀವು ಚೆನ್ನಾಗಿದ್ದೀರಾ, ನೀವು ಸರಿಗಿದ್ದೀರಾ ಅಂದರೆ ಎಲ್ಲವೂ ಸಹ ಚೆನ್ನಾಗೇ ಅನಿಸುತ್ತೆ. ಆ್ಯಂಡ್ ನಿಮಗೆ ಚೆನ್ನಾಗಿ ಅನಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಿಮಗೆ ನೀವು ಯಾವುದೇ ರೀತಿಯ ಒಂದು ಬೇಜಾರಿಲ್ದಲೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಹೇಗಿದ್ದೀರೋ ಹಾಗೆ, ಆ್ಯಂಡ್ ನಿಮ್ಮಲ್ಲಿ ತಪ್ಪಿದ್ರೆ ಅದನ್ನು ತಿದ್ಕೊಳ್ಳಿ. ನೀವು ಖುಷಿಯಾಗಿಲ್ಲ ಅಂದರೆ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ಬಿಕಾಸ್ ಪ್ರಾಬಬಲಿ ನಿಮ್ಮಿಂದ ಇನ್ನೂ ಕೆಲವರಿಗೆ, ತುಂಬ ಜನಕ್ಕೆ ಒಳ್ಳೆಯದಾಗೋದಿದೆ. ಸೊ ದಯವಿಟ್ಟು ನಿಮ್ಮನ್ನು ನೀವು ತಪ್ಪಾಗಿ ತಿಳ್ಕೊಳ್ಳೋದು ಅಥವಾ ಬೇರೆಯವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಜೀವನ ಮಾಡೋದನ್ನು ಬಿಟ್ಬಿಡಿ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ವಿತ್ ದ ರೀಡಿಂಗ್. ಸೊ ಮೊದಲನೇ ಪೈಲು ಯಾರು ಈ ಒಂದು ಇಮೋಜಿನ ಚಾಯ್ಸ್ ಮಾಡಿದ್ದೀರಾ. ಸೊ ನಿಮ್ಮ ರೀಡಿಂಗ್ ಹೀಗೆ ಸ್ವಾಗತ. ಸೊ ನೋಡೋಣ ಈ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 1 ಅವರ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ. ಓಕೆ, connection, passion, gift, romance, charisma, and star. Okay, so ಪ್ರಾಬಲಿ ಈ ಕನೆಕ್ಷನು ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ. ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನು ತುಂಬ ಗೌರವಿಸ್ತಾರೆ. ಆ್ಯಂಡ್ ಪ್ರಾಬಬಲಿ ಈ ವ್ಯಕ್ತಿನ ನೀವು ಕಳ್ಕೊಂಡು ಮತ್ತೆ ಪಡ್ಕೊತಾ ಇದ್ದೀರಾ. ಆ್ಯಂಡ್ ಈ ವ್ಯಕ್ತಿಗೆ ಅನ್ನಿಸ್ತಾ ಇರ್ಬೋದು ಇವರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಅಥವಾ ಗೋಸ್ಟಿಂಗ್ ಮಾಡಿರ್ಬೋದು. ಏನೋ ಅಂದರೆ ಏನು ಮೆಸೇಜ್ ಇಲ್ದಲೆ, ಅಥವಾ ಅವ್ರ ಜೀವನ ಬೇರೆ ಥರ ರೂಪಿಸ್ಕೊಂಡು, ಆ್ಯಂಡ್ ಈ ರೀತಿಯಲ್ಲಿ ಅವರು ನಿಮ್ಮನ್ನು ಕನೆಕ್ಷನಲ್ಲಿ ಬಿಟ್ಟು ಹೋಗಿರ್ಬೋದು ಅರ್ಧಂಬರ್ಧ. ಅಥವಾ ಈ ಕನೆಕ್ಷನ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಈ ಕನೆಕ್ಷನ್ನು ನಿಮಗದು ಗೊತ್ತಾಗಲೇ ಇಲ್ಲ, ಅಥವಾ ಅವ್ರಿಗದು ಗೊತ್ತಾಗಲೇ ಇಲ್ಲ. ಓಕೆ, ಸೊ
ದಯವಿಟ್ಟು ನಿಮ್ಮನ್ನು ನೀವು ಚೆನ್ನಾಗಿಟ್ಕೊಳ್ಳಿ ಆ್ಯಂಡ್ ಹ್ಯಾಪಿಯಾಗಿ ಇಟ್ಕೊಳ್ಳಿ. ಬಿಕಾಸ್ ಈ ಒಂದು ಪ್ರೀತಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಇಫ್ ಅಟ್ ಆಲ್ ನೀವು ಯಾವುದೋ ಒಂದು ಪ್ರೀತಿನ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ತಿದ್ರೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಮತ್ತೆ. ಓಕೆ, ಸೊ ಪಾಸ್ಟ್ ಪರ್ಸನ್ ಇದ್ದರೆ ಬರ್ತಾ ಇದ್ದಾರೆ. ಆ್ಯಂಡ್ ಈವನ್ ದೋ ನೀವು ಸುಮ್ಮನೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಜಸ್ಟ್ ಟು ಸಿ ಏನೂ ಇಲ್ಲ ಬಟ್ ನೋಡೋಣ ಅಂತ ನೋಡ್ತಾ ಇದ್ದರೆ ಖಂಡಿತ ಈ ಒಂದು ವ್ಯಕ್ತಿ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದಾರೆ. ಆ್ಯಂಡ್ ಬೇರೆ ಗಿಫ್ಟ್ಸ್ ಅಲ್ಲ, ನಿಮ್ಮ ಪ್ರೀತಿ ಒಂದೇ ಅವರಿಗೆ ಗಿಫ್ಟು. ಆ್ಯಂಡ್ ತುಂಬ ಸರ್ಪ್ರೈಸ್ ಮಾಡೋರಿದ್ದಾರೆ ನಿಮಗೆ. ಆ್ಯಂಡ್ ಈ ವ್ಯಕ್ತಿ ಸರ್ಪ್ರೈಸ್ ಓಕೆ. ಆ್ಯಂಡ್ ಈ ಸರ್ಪ್ರೈಸ್ನ ಜಸ್ಟ್ ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಬಿಕಾಸ್ ತುಂಬ ಸಿಂಪಲ್ ಸರ್ಪ್ರೈಸ್ ಆದರೂ ಕೂಡ ತುಂಬಾ ಡೀಪ್ಲಿ ಎಮೋಷ್ನಲ್, ಕಾನ್ಫಿಡೆಂಟ್ ಆ್ಯಂಡ್ ತುಂಬಾ ಒಳ್ಳೆಯ ಒಂದು ರಿಲೇಷನ್ಶಿಪ್ ಇರುತ್ತೆ ಇದು. ಓಕೆ, ಸೊ ಮೇ ಬಿ ವ್ಯಕ್ತಿಗೆ ನಿಮ್ಮನ್ನು ಭೇಟಿ ಆಗೋದು ತುಂಬ ಇಷ್ಟ ಆಗ್ತಾ ಇದೆ. ಆ್ಯಂಡ್ ಅವರು ನಿಮ್ಮನ್ನು ನೋಡ್ದಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ. ಬಟ್ ನೀವೇನಾರ ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಂಡ್ ನೀವು ಇದನ್ನು ಸುಮ್ಮನೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಐ ಮೀನ್ ತುಂಬ ಪ್ಯಾಷನೇಟ್ ಲವ್ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಖಂಡಿತ ಈ ವ್ಯಕ್ತಿ ನಿಮ್ಮನ್ನು ತುಂಬ ಸರ್ಪ್ರೈಸ್ ಮಾಡೋರಿದ್ದಾರೆ. ಬಿಕಾಸ್ ಯು ಆರ್ ಇನ್ ಹಿಸ್ ಹಾರ್ಟ್ ಬೀಟ್. ಓಕೆ, ಸೊ ನೀವು ಅವರ ಹೃದಯ ಬಡಿತ ಆಗಿದ್ದೀರಾ. ಸೊ ಈ ಹೃದಯ ಬಡಿತದಲ್ಲಿ ನಿಮ್ಮ ಹೆಸರೇ ಇಲ್ಲಿ ಏನೋ ಕೂಗ್ತಾ ಇದ್ದಾರೆ. ಸೊ ನೀವು ಶಾಂತವಾಗಿರಿ ಆ್ಯಂಡ್ ಖುಷಿಯಾಗಿರಿ. ಸೊ ಈ ವ್ಯಕ್ತಿ ನೀವು ಮದುವೆ ಆಗಿದ್ರೂ ಈ ವ್ಯಕ್ತಿ ನಿಮ್ಮನ್ನು ಮುಂಚೆ ಹೇಗೆ ನೋಡ್ತಿದ್ರು ಅದೇ ಥರ ನೋಡ್ತಾ ಇದ್ದಾರೆ. ಓಕೆ, ಸೊ ದೇರ್ ಇಸ್ ನೋ ಡಿಫ್ರೆನ್ಸ್ ಹಿಯರ್. ಇಫ್ ಅಟ್ ಆಲ್ ಮಧ್ಯದಲ್ಲಿ ಏನೋ ಒಂದು ಬಿಟ್ವೀನ್ ಏನೋ ಒಂದು ಆಗಿದ್ರೂ ರಿಲ್ಯಾಕ್ಸ್ ಆಗಿ ವ್ಯಕ್ತಿ ಬಂದೇ ಬರ್ತಾರೆ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಸೊ ತುಂಬ ಚೆನ್ನಾಗಿ ನಿಮ್ಮ ಡಯಟ್ನ ಮಾಡಿ ಹೆಲ್ತಿಯಾಗಿರಿ ಆ್ಯಂಡ್ ತುಂಬ ಒಳ್ಳೊಳ್ಳೆದನ್ನು ಯೋಚನೆ ಮಾಡಿ ಖುಷಿಯಾಗಿರಿ. ಬಿಕಾಸ್ ನೀವು ಈ ಕನೆಕ್ಷನ್ಗೋಸ್ಕರ ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತ ಈ ಪ್ರಾರ್ಥನೆ ದೇವ್ರಿಗೆ ತಲುಪ್ತಾ ಇದೆ. ಓಕೆ, ಸೊ ಈ ಒಂದು ಕನೆಕ್ಷನ್ ಈಸ್ ಅ ಸ್ಟಾರ್, ಅ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಇದು. ಓಕೆ, ಸೊ ತುಂಬ ಆಪ್ಟಿಮಿಸ್ಟಿಕ್ ಆಗಿರಿ. ಬಿಕಾಸ್ ತುಂಬ ಪವರ್ಫುಲ್ ಲವ್ ಮ್ಯಾಗ್ನೆಟ್ ಯು ಆರ್ ಬಿಕಮಿಂಗ್. ಓಕೆ, ಆ್ಯಂಡ್ ತುಂಬ ಪವರ್ಫುಲ್ ಪ್ರೀತಿನೂ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಸೊ ಲೆಟ್ ಅಸ್ ಸಿ ವಾಟ್ಸ್ ದ ಗಾಸಿಪ್ ದಿಸ್ ಪರ್ಸನ್ ಮೇಕ್ಸ್ ಅಬೌಟ್ ಯು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ? ಮೇ ಬಿ ತುಂಬ ಒಳ್ಳೆ ಗಾಸಿಪ್ ಇಲ್ದಲೇ ಇರಬಹುದು. ಇಟ್ಸ್ ಅ ಡಿಸ್ಕ್ಲೇಮರ್, ಅಗೇನ್ ಟ್ರಿಗರ್ ಆಗಬೇಡಿ. ಓಕೆ, ಇಟ್ಸ್ ದ ಗಾಸಿಪ್. ನಿಮ್ಮ ಬಗ್ಗೆ ಏನು ಗಾಸಿಪ್ ಮಾಡ್ತಾ ಇದ್ದಾರೆ? ಟ್ರಾವೆಲ್. ಸೊ ನೀವು ತುಂಬ ಟ್ರಾವೆಲ್ ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇದೆ. ಓಕೆ, ಸೊ ವರ್ಕಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೋದು ಅಥವಾ ಲಿಟ್ರಲಿ ನೀವು ಎಲ್ಲರೂ ಹೋಗಿ ಬರೋದನ್ನು ಏನೋ ಜರ್ನಿ ಮಾಡ್ತಾ ಇರಬಹುದು. ಸೊ ಆ ಥರ ಅವ್ರು ಹೇಳ್ತಾ ಇದ್ದಾರೆ. ಕಾಟ್ ಇನ್ ಅ ಕೇಸ್, ಪ್ರಾಬಬಲಿ ಕಾಟ್ ಇನ್ ಅ ಕೇಸ್ ಇಸ್ ಹಿಯರ್. ನಿಮಗೆ ಏನೋ ಒಂದು ಫಿಸಿಕಲಿ ಕಷ್ಟ ಇದೆ. ಓಕೆ, ಸೊ ಅಗೇನ್ ಅ ಡಿಸ್ಕ್ಲೇಮರ್, 18+ ರೀಡಿಂಗ್ ಇದು. ಸೊ ನಿಮಗೆ ಸೆಕ್ಷುವಲ್ ಇನ್ಫೆಕ್ಷನ್ಸು ಅಥವಾ ಏನೋ ಒಂದು ಡಿಸೀಸು ಅಥವಾ ರ್ಯಾಷಸ್ಸು ಏನೋ ಒಂದು ಇದೆ ಅನ್ನೋದು ಎಕ್ಸೆಟ್ರಾ ಇನ್ನೂ ಏನೇನೋ ಇದೆ ಅಂತ ಇವರು ಮಾತಾಡ್ಕೊತಾ ಇದ್ದಾರೆ. ಪ್ರಾಬಬಲಿ ಆ ಥರ ಇರ್ಬೋದು ಅನ್ನೋದು ಅವರ ಒಂದು ಏನೋ ಅ ಗಾಸಿಪ್ ಹಿಯರ್. ಸೊ ರೊಮ್ಯಾಂಟಿಕ್ ಲವ್ ಅಫೇರ್, ಸೊ ಸೆಕ್ಸ್ ಫಿಕ್ಸ್, ಸೀಕ್ರೆಟ್ ಲವರ್. ಸೊ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬ ಸೀಕ್ರೆಟ್ ಲವರ್ ಇದ್ದಾರೆ ಆ್ಯಂಡ್ ನೀವು ಅದನ್ನು ಹೇಳ್ತಾ ಇಲ್ಲ, ಅಥವಾ ಜಸ್ಟ್ ಏನೋ ಒನ್ ನೈಟ್ ಸ್ಟ್ಯಾಂಡ್ಸ್ಗೋಸ್ಕರ ನೀವು ಇದ್ದೀರಾ ಅನ್ನೋದನ್ನು ಇವರು ಗಾಸಿಪ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನನಗನ್ಸೋ ಪ್ರಕಾರ ಈ ವ್ಯಕ್ತಿ ಗಾಸಿಪ್ಗಿಂತ ಅವರೇ ಅನ್ಕೊತಾ ಇದ್ದಾರೆ ಅನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ವುಲ್ಫ್ ಇನ್ ಶೀಪ್ಸ್ ಕ್ಲಾತಿಂಗ್.
ಓಕೆ. ಸೊ ಅವ್ರು ಅನ್ಕೊತಾ ಇದ್ದಾರೆ ನೀವು ತುಂಬ ಪಾಪದವರೇನಲ್ಲ. ಓಕೆ. ಸೊ ನೀವು ತುಂಬ ಶಾರ್ಪ್ ಇದ್ದೀರಾ, ಕ್ಲೆವರ್ ಇದ್ದೀರಾ, ನಿಮಗೆ ಗೊತ್ತು ಯಾವ ರೀತಿ ಇರಬೇಕು, ಯಾವ ರೀತಿ ನೀವು ಸಿಕ್ಕಾಕ್ಸ್ಕೊಂಡಂಗೆ ಆರಾಮಾಗಿರ್ತೀರಾ. ಆ್ಯಂಡ್ ಪ್ರಾಬಲಿ ಅವರಿಗೆ ಅನ್ನಿಸ್ತಾ ಇದೆ ನೀವು ನೋಡೋಕ್ಕಷ್ಟೇ ಕ್ಯೂಟಾಗಿದ್ದೀರಾ ಅಂತ. ಬಟ್ ಡಡ್ಜಿಂಗ್ ಬುಲೆಟ್ಸ್. ಓಕೆ. ಸೊ ಪ್ರಾಬಲಿ ಇಲ್ಲಿ ನೀವು ಇನ್ನೊಂದು ಇವ್ರು ಅನ್ಕೊತಾ ಇರೋದು, ತುಂಬ ಜನರ ನೆಗೆಟಿವಿಟಿನ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಜನ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಬಿಕಾಸ್ ಪ್ರಾಬಲಿ ನಿಮ್ಮ ಆರಾ ಹಾಗಿದೆ, ಅಥವಾ ನೀವು ಹಾಗಿದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಹಾಗಿದೆ, ಆ್ಯಂಡ್ ನಿಮ್ಮ ತತ್ವಗಳು ಹಂಗಿದೆ. ಆ್ಯಂಡ್ ತುಂಬ ಜನಕ್ಕೆ ನೀವು ಅಟ್ರ್ಯಾಕ್ಟ್ ಆಗ್ತೀರಾ. ಆ್ಯಂಡ್ ತುಂಬ ವಿಯರ್ಡ್ ಪೀಪಲ್ ಇರ್ತಾರೆ. ಸೊ ಅವರನ್ನು ನೀವು ದೂರ ಇಡ್ತಾ ಇದ್ದೀರಾ. ಆ್ಯಂಡ್ ಹೇಟರ್ಸ್ ಯಾರೇ ಇದ್ರೂ ಅವರಿಂದ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ ಅನ್ನೋದನ್ನೇ ಮಾತಾಡ್ತಾ ಇದ್ದಾರೆ. ಪ್ಲೇಡ್ ಔಟ್. ಓಕೆ. ಸೊ ಇಲ್ಲಿ ಪ್ಲೇಡ್ ಔಟ್ ಅಂದರೆ ನೀವು ತುಂಬ ಸುಸ್ತಾಗಿಬಿಟ್ಟಿದ್ದೀರಾ, ನಿಮಗೆ ನಿಮ್ಮ ಬಗ್ಗೆನೇ ಕಾಳಜಿ ಇಲ್ಲ, ಯು ಹ್ಯಾವ್ ಬಿಕಮ್ ಔಟ್ ಆಫ್ ಫ್ಯಾಷನ್, ನಿಮ್ಮಲ್ಲಿ ಏನೂ ಕರಿಸ್ಮಾ ಇಲ್ಲ. ಬಿಕಾಸ್ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ. ಓಕೆ. ಸೊ ತುಂಬ ಚೆನ್ನಾಗಿರಿ, ಖುಷಿಯಾಗಿರಿ, ನಿಮ್ಮ ಡಯಟ್ನ ನೋಡ್ಕೊಳ್ಳಿ, ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ, ಆ್ಯಂಡ್ ಬಿ ಅಪ್ಡೇಟ್ ಅಂತ. ಸಮ್ಟೈಮ್ಸ್ ಅಪ್ಡೇಟ್ ಆಗಿರೋದು ಫ್ಯಾಷನ್ ಒಂದೇ ಅಲ್ಲ, ಯು ನೀಡ್ ಟು ಬಿ ಅಪ್ಡೇಟ್ ಎಲ್ಲ ಥರದಲ್ಲೂ. ಓಕೆ. ಸೊ ಒಂದು ಕಡೆ ವ್ಯಕ್ತಿಗೆ ನೀವು ತುಂಬ ಒಂದು ರೀತಿಯಲ್ಲಿ ಹೇಗೋ ಆಗಿದ್ದೀರಾ ಅನಿಸ್ತಾ ಇದ್ದಾರೆ. ಐ ಮೀನ್ ಏನೋ ಒಂದು ಹಾಕ್ಕೊಳ್ಳೋದು, ಏನೋ ಒಂದು ಇರೋದು, ಹೆಂಗೋ ಒಂದು ಇರೋದು. ಸೊ ಈ ವ್ಯಕ್ತಿಗೆ ನೀವು ತುಂಬ ಎಕ್ಸಾಸ್ಟ್ ಆಗಿದ್ದೀರಾ, ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಓಕೆ. ಸೊ ಆ್ಯಂಡ್ ಈ ಪೈಲಲ್ಲಿ ಒಂದು ಎಂಥೂಸಿಯಾಸಮೇ ಇಲ್ಲ. ವಾಟ್ ಐ ಫೀಲ್ ಈಸ್ ತುಂಬ ನೆಗೆಟಿವ್ ಇದೆ. ಬಟ್ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ನೋಡೋಕ್ಕೆ ಹೋದರೆ ಹಿ ಹ್ಯಾಸ್ ಸಮ್ ಸ್ಟ್ರಾಂಗ್ ಫೀಲಿಂಗ್ಸ್. ಬಟ್ ದೋ ಈ ವ್ಯಕ್ತಿ ಇದನ್ನೆಲ್ಲ ಹೀ ಈಸ್ ಎನ್ ಎಕ್ಸ್. ಬಿಕಾಸ್ ಅವ್ರು ಆ್ಯಕ್ಚುಲಿ ನಿಮ್ಮ ಬಗ್ಗೆ ಇಷ್ಟು ತಿಳ್ಕೊಬೇಕು ಅಂದರೆ ಪ್ರಾಬಲಿ ಇವ್ರ ಎಕ್ಸ್ ಇರ್ಬೋದು, ನಿಮ್ಮ ಎಕ್ಸ್ ಹಸ್ಬೆಂಡ್, ಎಕ್ಸ್ ಯಾರೇ ಇರ್ಬೋದು. ಓಕೆ. ಈವನ್ ಚಾಲೆಂಜಿಂಗ್ ಆಗೂ ಇರಬಹುದು. ಓಕೆ. ಸೊ ಕೇರ್ಫುಲ್ ಆಗಿರಿ. The feelings and the gossips tells something different. Okay na. And gossip na negative ಆಗಿ ತಗೋಬೇಕಾ, ಪಾಸಿಟಿವ್ ಆಗಿ ತಗೋಬೇಕಾ? Is it negative gossip or positive? Is it negative or positive gossip? It's a negative gossip. Okay. ಬಟ್ ತುಂಬ ಸ್ಟ್ರಾಂಗಾಗಿ ನೆಗೆಟಿವ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇವರು. ದೋ ಹಿ ಹ್ಯಾಸ್ ಲಾಟ್ ಆಫ್ ಫೀಲಿಂಗ್ಸ್ ಇರ್ಬೋದು, ಏನೇ ಇರ್ಬೋದು. ಆ್ಯಂಡ್ ನಿಮ್ಮನ್ನು ಪಡ್ಕೊಬೇಕು ಅಂತ ಏನೇ ಇದ್ರೂ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಲಾಟ್ ಆಫ್ ಡೌಟ್ಸ್ ಇದೆ. ಓಕೆ. ನೆಗೆಟಿವ್ ಫೀಲಿಂಗ್ಸ್ ಜಾಸ್ತಿ ಇದೆ. ಸೊ ಇಫ್ ಅಟ್ ಆಲ್ ಈ ಕನೆಕ್ಷನ್ ನಿಮ್ಮ ಹತ್ರ ಬಂತು ಅಂದರೆ ಕೂತ್ಕೊಂಡು ಮಾತಾಡಿ ಆ್ಯಂಡ್ ಸರಿ ಮಾಡ್ಕೊಳ್ಳಿ. ನೋ ಮ್ಯಾಟರ್ ಹೂ ಎವರ್ ಇಟ್ ಈಸ್, ನಿಮ್ಮ ಹಸ್ಬೆಂಡ್, ನಿಮ್ಮ ಪ್ರಾಬಲಿ ಮ್ಯಾರೇಜ್ ಆಗಿ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಅಥವಾ ಹೇಳ್ದೆ ಕೇಳ್ದಂಗೆ ಬಿಟ್ಟು ಹೋಗಿರ್ಬೋದು, ಅಥವಾ ಡಿಸಿಷನ್ಸ್ ಮಾಡ್ದಲೇ ಇರ್ಬೋದು. ಸೊ ಇಫ್ ಇಟ್ ಆಲ್ ಈ ವ್ಯಕ್ತಿ ಬಂದರು ಅಂದರೆ ನೀವು ತುಂಬ ಹುಷಾರಾಗಿ ಡಿಸಿಷನ್ಸ್ನ ತೊಗೊಬೇಕು. ವೆರಿ ಸ್ಟ್ರಾಂಗ್ಲಿ ಪಾಸ್ಟ್ ಪರ್ಸನ್ ಅನಿಸ್ತಾ ಇದೆ ಇದು ಎಂಪ್ರರ್ ಕಾರ್ಡ್. ಓಕೆ. ಡಿಸಿಷನ್ಸ್ನ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಓಕೆ.
ಅಟ್ ಆಲ್ ಈ ವ್ಯಕ್ತಿ ಜೊತೆ ನಿಮ್ಮ ಕನೆಕ್ಷನ್ಸ್ ಬೇಕು ಅಂದರೆ ತುಂಬ ಚೆನ್ನಾಗಿ ಇದನ್ನು ನೀವು ಏನೋ ನರ್ಚರ್ ಮಾಡಬೇಕಾಗತ್ತೆ, ಅಂದರೆ ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಓಕೆ, ಸೊ ನಾವೊಂದು ಹೂವಿನ ಗಿಡ ತರ್ತೀವಿ, ಅದನ್ನು ತುಂಬ ಚೆನ್ನಾಗಿ ಪೋಷಣೆ ಮಾಡ್ತೀವಿ, ಆ ಹೂ ಬಿಡೋ ತನಕನೂ ನೋಡ್ಕೊತೀವಿ, ಹೂ ಬಿಟ್ಟು ಆದಮೇಲೂ ಅದಕ್ಕೆ ತುಂಬ ಚೆನ್ನಾಗಿ ನೋಡ್ಕೊತೀವಿ ಅಂದರೆ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದೇ ಥರ ನಿಮ್ಮ ರಿಲೇಷನ್ಶಿಪ್ ಕೂಡ ನೀವು ಹಾಗೆ ಮುಂದೆ ತೊಗೊಂಡು ಹೋಗಬೇಕಾಗತ್ತೆ ಈ ವ್ಯಕ್ತಿ ಬೇಕು ಅಂದರೆ. ಈ ವ್ಯಕ್ತಿ ಸ್ವಲ್ಪ ನೆಗೆಟಿವ್ ಆಗಿದ್ದಾರೆ, ಬಟ್ ಕಮ್ಯುನಿಕೇಷನ್ ಇಸ್ ದ ಕೀ. ಓಕೆ, ಯಾ, ಕಮ್ಯುನಿಕೇಷನ್ ಆ್ಯಂಡ್ ಬೌಂಡ್ರೀಸ್ ಇವೆರಡೂ ಇರಬೇಕು. ಆ್ಯಂಡ್ ಇಫ್ ಅಟ್ ಆಲ್ ಈ ವ್ಯಕ್ತಿ ಬಗ್ಗೆ ನಿಮಗೇನಾರ ಇವ್ರ ಹತ್ರ ಮಾತಾಡಬೇಕು, ಸರಿ ಮಾಡ್ಕೊಬೇಕು ಅನ್ನೋದು ಬರ್ತಾಯಿದ್ರೆ ಖಂಡಿತ ಮೇಕ್ ಅ ಮೀಟಿಂಗ್ ಆ್ಯಂಡ್ ಮಾತಾಡಿ. ಇಫ್ ಅಟ್ ಆಲ್ ಈ ವ್ಯಕ್ತಿ ಅಪ್ರೋಚ್ ಮಾಡ್ತಿದ್ರೆ ಕೂಡ ಮಾತಾಡಿ ಸರಿ ಮಾಡ್ಕೊಳ್ಳಿ. ಓಕೆ, ಐ ಆಮ್ ಸೊ ಸಾರಿ, ಬಟ್ ಡೋಂಟ್ ನೋ, ನನಗೆ ವಾಯ್ಸ್ ಅಷ್ಟು ಸ್ಟ್ರಾಂಗಾಗಿ ಬರ್ತಾಯಿಲ್ಲ ಈ ಒಂದು ಫೈಲಿಗೆ. ಡೋಂಟ್ ಫೀಲ್ ಬ್ಯಾಡ್, ಬಟ್ ಯಾ, ನಿಮ್ಮ ಕಡೆ ಗಮನ ಕೊಡಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಬಿಕಾಸ್ ನೀವು ಕೆಲವೊಂದು ನೆಗೆಟಿವ್ ಪ್ಯಾಟ್ರನ್ಸಿಂದ ಹೊರಗೆ ಬರಬೇಕಾಗಿದೆ. ರಿಗಾರ್ಡಿಂಗ್ ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ದಿನಚರಿಗಳಾಗಿರ್ಬೋದು, ನಿಮ್ಮ ಡಿಸಿಪ್ಲಿನ್ಸ್ ಆಗಿರ್ಬೋದು. ಬಿ ಅಪ್ಡೇಟೆಡ್. ಓಕೆ, ಇಫ್ ಅಟ್ ಆಲ್ ಅಪ್ಡೇಟೆಡ್ ಅಂದರೆ ತುಂಬ ಮಾಡರ್ನ್ ಬಟ್ಟೆಗಳು ಹಾಕ್ಕೋಬೇಕು ಅಥವಾ ಏನೋ ತುಂಬ ಡಿಫ್ರೆಂಟಾಗಿ ಕಾಣಕ್ಕೆ ಹೋಗಬೇಕು ಅಂತಲ್ಲ. ಜಸ್ಟ್ ಬಿ ನೀಟ್ ಆ್ಯಂಡ್ ಕ್ಲೀನ್ ಅಷ್ಟೇ. ಯಾ, ಓಕೆ, ಓಕೆ, ನೆಕ್ಸ್ಟ್ ಟಾಪಿಕ್ ಅಂದರೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಆ್ಯಂಡ್ ಇನ್ನೊಂದು ಹೋಗ್ತಾ ಹೇಳ್ತೀನಿ, ಇಫ್ ಇಟ್ ಆಲ್ ಏನಾರ ನೆಗೆಟಿವ್ ಆಗಿತ್ತು ನಿಮ್ಮಿಬ್ಬರ ಮಧ್ಯದಲ್ಲಿ ಅಂದರೆ, ಸೊ ಪ್ಲೀಸ್ ಅದನ್ನು ತುಂಬ ಓಪನ್ ಅಪ್ ಆಗಿ ಮಾತಾಡಿ ಆ್ಯಂಡ್ ಕ್ಲಿಯರ್ ಮಾಡ್ಕೊಳ್ಳಿ. ಇಫ್ ಅಟ್ ಆಲ್ ಯು ಫೀಲ್ ಇಟ್ ಈಸ್ ನಾಟ್ ಓಕೆ, ಅವ್ರ ಜೊತೆ ಏನು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಆ್ಯಂಡ್ ಕಂಪ್ಲೀಟ್ಲಿ ನೀವು ಅದರಿಂದ ಮೂವ್ ಆನ್ ಆಗಬಹುದು. ಓಕೆ, ಬಟ್ ನೀವು ಕೂಡ ಬೌಂಡ್ರೀಸಲ್ಲಿರಿ ಆ್ಯಂಡ್ ಆ ವ್ಯಕ್ತಿನೂ ಕೂಡ ಬೌಂಡ್ರೀಸಲ್ಲಿ ಇಡಿ. ಬಿಕಾಸ್ ಇಲ್ಲಿ ನನಗೆ 50-50 ತಪ್ಪುಗಳು ಕಾಣಿಸ್ತಾ ಇದೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಇಷ್ಟೊಂದು ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದೇ ಮತ್ತೆ ಭೇಟಿಯಾಗೋಣ. ಸೊ ಫೈಲ್ ನಂಬರ್ 1 ನೀವು ಕ್ಲೇಮ್ ಮಾಡಬೇಕು ಅನ್ನೋದು, ಐ ನರ್ಚರ್ ಮೈ ಸೆಲ್ಫ್ ಆ್ಯಂಡ್ ಮೈ ರಿಲೇಷನ್ಶಿಪ್. ಓಕೆ, ಸೊ ಕ್ಲೇಮ್ ಮಾಡಿ, ಐ ನರ್ಚರ್ me and my relationship. Okay, so all the very best ನಿಮಗೆ. ನಮಸ್ತೆ. ಫೈಲ್ ನಂಬರ್ 2 ಯಾರು ಸ್ಟ್ರಾಬೆರಿನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ ಅನ್ನೋದನ್ನು. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀ ಕೃಷ್ಣ, ದಯವಿಟ್ಟು ಫೈಲ್ ನಂಬರ್ 2 ಅವರ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ. ಓಕೆ, ಸೆಟ್ಲಿಂಗ್, ಅಲೋನ್ ಟೈಮ್, ಡ್ರೀಮ್ಸ್, ಲಾಂಗ್ ಡಿಸ್ಟೆನ್ಸ್, ಹಾರ್ಟ್ ಬ್ರೇಕ್. ಮೈ ಗಾಡ್, ಈ ವ್ಯಕ್ತಿ ನಿಮ್ಮನ್ನು ತುಂಬ ಬೇಗ ಪಡ್ಕೊಬೇಕು ಅಥವಾ ನಿಮ್ಮ ಜೊತೆ ತುಂಬ ಬೇಗ ಟೈಮನ್ನು ಸ್ಪೆಂಡ್ ಮಾಡಬೇಕು ಆ್ಯಂಡ್ ಅನ್ನೋ ಒಂದು
ವ್ಯಕ್ತಿ ಅಲ್ಲ. ಓಕೆ, ಈ ವ್ಯಕ್ತಿ ಆರ್ ಶಿ ಇವರು ಅವ್ರದ್ದೇ ಆದ ಒಂದು ಸಮಯನ ತಗೊಳ್ತಾ ಇದ್ದಾರೆ. ಆ್ಯಂಡ್ ಪ್ರಾಬಬಲಿ ಈ ವ್ಯಕ್ತಿಗೆ ಅವರ ಕನಸಲ್ಲಿ ಅವರಿಗೆ ಕೆಲವೊಂದು ಉತ್ತರಗಳು ಸಿಗ್ತಾ ಇರುತ್ತೆ. ಬಿಕಾಸ್ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅವ್ರದ್ದೇ ಆದ ಒಂದು ನೇಚರ್ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ, ಅಥವಾ ಒಂದು ರೂಟ್ ಇರುತ್ತೆ. ಸೊ ದಟ್ ಅವರಿಗೆ ಎಲ್ಲ ಒಂದು ರೀತಿಯಲ್ಲಿ ಆನ್ಸರ್ ಸಿಗುತ್ತೆ ಬೈ ಯೂನಿವರ್ಸ್. ಓಕೆ, ಸೊ ಇವರಿಗೆ ಡ್ರೀಮ್ಸ್ ಥ್ರೂ ನಿಮ್ಮ ಬಗ್ಗೆ ಪ್ರಶ್ನೆಗಳನ್ನು ಕೇಳೋ ಥರ ಇದ್ದಾರೆ. ಆ್ಯಂಡ್ ಅವರಿಗೆ ಅದನ್ನು ತುಂಬ ಸ್ಟ್ರಾಂಗಾಗಿ ತೊಗೊಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯದಲ್ಲಿ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಯುನೋ ಈ ವ್ಯಕ್ತಿ ಹಾಗೂ ನಿಮ್ಮ ಮಧ್ಯದಲ್ಲಿ ಡಿಸಿಷನ್ ತುಂಬ ಜಾಸ್ತಿ ಪೆಂಡಿಂಗ್ ಇದೆ. ಐ ಮೀನ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಡಿಸಿಷನ್ಸ್ ತೊಗೊಳಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅವರಿಗೆ. ಆ್ಯಂಡ್ ಇವರು ಇಲ್ಲಿ ನೀವು ಡ್ರೀಮ್ಸ್ ನೋಡ್ತಾ ಇದ್ದರೆ ಯು ಕ್ಯಾನ್ ರೀಡ್ ಲುಕ್ ಟು ಯುವರ್ ಡ್ರೀಮ್ಸ್, ದೇ ಹೋಲ್ಡ್ ದ ಆನ್ಸರ್ಸ್ ಯು ಸೀಕ್. ಸೊ ಪ್ರಾಬಲಿ ಇವರ ಕನಸಲ್ಲಿ ಕೆಲವೊಂದು ನಿಮ್ಮ ಬಗ್ಗೆ ಉತ್ತರಗಳು ಸಿಕ್ಕಿದೆ. ಆ್ಯಂಡ್ ಅದರಿಂದ ಇವರು ತುಂಬ ಬೇಗ ನಿಮ್ಮನ್ನು ಒಪ್ಕೊಳ್ಳೋದು, ಅಥವಾ ಮತ್ತೆ ಕನೆಕ್ಷನ್ ಆಗೋದು, ಅಥವಾ ಎಲ್ಲೋ ಒಂದು ಕಡೆ ಅಪ್ಪಿತಪ್ಪಿ ಇವರು ಬೇಗ ನಿಮ್ಮನ್ನು ರೀಕನೆಕ್ಟ್ ಆದರೆ ಮತ್ತೆ ಅದೇ ರಿಪೀಟ್ ಆಗಬಾರ್ದು ಅನ್ನೋದಿದೆ. ಆ್ಯಂಡ್ ಇವರಿಗೆ ಡ್ರೀಮ್ಸಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಬಿಡಬೇಕು ಅನ್ನೋ ಒಂದು ಉತ್ತರ ಇವರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡ್ದಲೇ ಇರ್ಬೋದು. ಬಟ್ ಈ ವ್ಯಕ್ತಿ ಮತ್ತು ನೀವು ದೂರ ಇದ್ರೂ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ 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 ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಸೊ ನಿಮ್ಮ ಮತ್ತು ಈ ವ್ಯಕ್ತಿಯಲ್ಲಿ ಯಾವುದೇ ಥರದ ಭಾವನಾತ್ಮಕವಾಗಿ ಅಥವಾ ಭೌತಿಕವಾಗಿ ಅಥವಾ ಯಾವುದೇ ರೀತಿಯಲ್ಲೂ ಡಿಸ್ಟೆನ್ಸ್ ಇದೆ ಅಂದರೆ, ಆ್ಯಂಡ್ ದೂರ ಇದ್ದೀರಾ ಅಂದರೂ ಕೂಡ ಈವನ್ ಡಿಸ್ಟೆನ್ಸಿಂದ, ಬಟ್ ಫೀಲಿಂಗ್ಸ್ ಅಂತೂ ಇಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ದಲ್ಲಿ ಇರೋದಿಲ್ಲ. ಬಟ್ ಇಲ್ಲಿ ಹಾರ್ಟ್ ಬ್ರೇಕ್ ಇದೆ. ಸೊ ಈ ವ್ಯಕ್ತಿಗೆ ಮತ್ತೆ ರೀಕನ್ಸೈಲ್ ಆಗೋದು ಅಥವಾ ಏನೋ ಒಂದು ರೀತಿಯಲ್ಲಿ ಮತ್ತೆ ನಿಮ್ಮ ಕಡೆ ಬರೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅವರಿಗೆ. ಓಕೆ, ಸೊ ಅವರಿಗೆ ಆ ದಾರಿ ಏನು ಕಷ್ಟ ಅಲ್ಲ. ಓಕೆ, ಸೊ ನಿಮ್ಮ ಜೊತೆ ರೀಕನೆಕ್ಟ್ ಆಗೋದೇನು ಕಷ್ಟ ಅಲ್ಲ, ಬಟ್ ಅದನ್ನು ಯಾವ ರೀತಿ ತಗೋಬೇಕು ಅನ್ನೋದು ತುಂಬ ಕಷ್ಟ ಇದೆ. ಆ್ಯಂಡ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಏನಿದೆ ಅಂದರೆ, ಈ ವ್ಯಕ್ತಿಗೆ ನೀವು ತುಂಬ ಕಾಳಜಿ ಕೊಡಲ್ಲ, ಪ್ರೀತಿ ಕೊಡಲ್ಲ, ಅಥವಾ ಟೈಮ್ ಕೊಡಲ್ಲ, ಅಥವಾ ಸ್ಪೇಸ್ ಕೊಡಲ್ಲ, ಅವ್ರನ್ನ ಸ್ಪೆಷಲ್ ಫೀಲ್ ಮಾಡಿಸಲ್ಲ ಅನ್ನೋದು ಈ ವ್ಯಕ್ತಿಗೆ ಬಹಳ ಇದೆ. ಓಕೆ, ಆ್ಯಂಡ್ ಇವ್ರ ವ್ಯಕ್ತಿಗೆ ಇಂಟ್ಯೂಷನ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ, ಇವರಿಗೆ ನೀವು ಒಂದು ಸ್ವಲ್ಪನಾರ ಆಚೆ ಈಚೆ ಆಯಿತು ಅಂದರೆ ಇವರಿಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಯು ಆರ್ ನಾಟ್ ಓಕೆ ವಿತ್ ಹರ್ ಆರ್ ಹಿಮ್. ಆ್ಯಂಡ್ ಅವ್ರಿಗೆ ನೀವು ಅವಾಯ್ಡ್ ಮಾಡ್ತಿದ್ದೀರಾ, ಅಥವಾ ಸುಳ್ಳು ಹೇಳ್ತಾ ಇದ್ದೀರಾ, ಅಥವಾ ಏನಾದ್ರು ಮುಚ್ಚಾಕೊಂಡಿದ್ದೀರಾ ಅನ್ನೋದು. ಓಕೆ, ಲಿಟ್ರಲಿ ಈ ಸಪ್ರೇಷನ್ ಏನಕ್ಕಾಗಿದೆ ಅಂದರೆ ಟ್ವಿನ್ ಫ್ಲೇಮ್ ಜರ್ನಿ ಕಾಣಿಸ್ತಾ ಇದೆ. ಸಪ್ರೇಷನ್ ಜಸ್ಟ್ ಬಿಕಾಸ್ ಇಬ್ಬರಲ್ಲೊಬ್ಬರು ಪ್ರೀತಿ ಕೊಡ್ತಾ ಇಲ್ಲ, ಇಬ್ಬರಲ್ಲೊಬ್ಬರು ಟೈಮ್ ಕೊಡ್ತಾ ಇಲ್ಲ, ಇಬ್ಬರಲ್ಲೊಬ್ಬರು ಯಾವುದೇ ರೀತಿಯ ಪ್ರಾಮಿಸಸ್ ಮಾಡ್ತಾ ಇಲ್ಲ, ಓವ್ಸ್ ಮಾಡ್ತಾ ಇಲ್ಲ, ಪ್ರಯತ್ನಗಳಿಲ್ಲ ಇಲ್ಲಿ, ಬಟ್ ಫೀಲಿಂಗ್ಸ್ ಇದೆ ಅಂಥದ್ದು. ಓಕೆ, ಸೊ ಮೇ ಬಿ ನೀವು ಟೈಮ್ ಕೊಡ್ತಾ ಇಲ್ಲ ಆ ವ್ಯಕ್ತಿಗೆ, ಆ್ಯಂಡ್ ಆ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಬಹುಶಃ, ಆ್ಯಂಡ್ ಆ ವ್ಯಕ್ತಿ ನೆಗ್ಲೆಕ್ಟ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಆ ಒಂದು ಇದರಲ್ಲಿ ಇಲ್ಲಿ ಡಿಫ್ರೆನ್ಸಸ್ ಇದೆ. ಓಕೆ, ಲೆಟ್ ಅಸ್ ಸಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಹರಟೆ ಮಾಡ್ತಾರೆ ಅಥವಾ ಗಾಸಿಪ್ ಮಾಡ್ತಾ ಇದ್ದಾರೆ. ಸೊ ಗಾಸಿಪ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್. ಸೊ ಡಿಸ್ಕ್ಲೇಮರ್, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2, ಈ ವ್ಯಕ್ತಿ ಇವ್ರ ಬಗ್ಗೆ ಏನು ಹರಟೆ ಮಾಡ್ತಾ ಇದ್ದಾರೆ. ಓಕೆ, ಆಲ್ವೇಸ್ ಪಾರ್ಟಿಂಗ್.
ಪ್ರಾಬಲಿ ಈ ವ್ಯಕ್ತಿಗೆ ನೀವು ಯಾವಾಗಲೂ ರೀಚ್ ಔಟೇ ಮಾಡಲ್ಲ, ತುಂಬ ಬ್ಯುಸಿ ಇರ್ತೀರ, ಪಾರ್ಟಿ ಅದು ಇದು ಅಂತ ಅವರಿಗೆ ಭಾವಿಸ್ತಾ ಇದ್ದಾರೆ. ಸೊ ಇವ್ರ ಮೇಲೆ ನೀವು ಬಹಳಷ್ಟು ಗ್ರಡ್ಜನ್ನ ಇಟ್ಕೊಂಡಿದ್ದೀರಾ, ಯುನೋ. ಆ್ಯಂಡ್ ಸಮಯ ಬಂದರೆ ಆ ಗ್ರಡ್ಜನ್ನು ಮತ್ತೆ ವಾಪಸ್ ಕೊಡೋದು, ರಿವೆಂಜ್ಫುಲ್ ಇದ್ದೀರಾ ಅನ್ನೋದು ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಓಕೆ, ಕ್ಲೌಟ್ ಹಂಗರ್, ಏನಾರ ಹೇಳಿಬಿಡ್ತೀರಾ. ನಿಮಗೆ ಅನಿಸೋದೇ ಇಲ್ಲ ಇವರಿಗೆ ಹರ್ಟ್ ಆಗುತ್ತೆ, ಹರ್ಟ್ ಆಗೋದಿಲ್ಲ, ಅಥವಾ ತುಂಬ ದೊಡ್ಡದಾಗಿ ಡ್ರಾಮಾಗಳನ್ನು ಮಾಡ್ತೀರಾ, ಕ್ರಿಯೇಟ್ ಮಾಡ್ತೀರಾ. ಆ್ಯಂಡ್ ತುಂಬ ಸಣ್ಣ ವಿಚಾರನ ತುಂಬ ಕೆಟ್ಟದಾಗಿ ಅದನ್ನು ರೂಪಿಸಿ ಹೇಳ್ತೀರಾ. ಸೊ ಈ ವ್ಯಕ್ತಿಗೆ ಹಾಗೆ ಅನ್ನಿಸ್ತಾ ಇದೆ ನಿಮ್ಮ ಬಗ್ಗೆ, ಆ್ಯಂಡ್ ಈ ರೀತಿ ಮಾತಾಡ್ಕೊತಾ ಇದ್ದಾರೆ. ಆ್ಯಂಡ್ ಶಿಟ್, ಓಕೆ, ಒಂದೊಂದು ಸತಿ ಈ ವ್ಯಕ್ತಿಗೆ ನೀವು ಯೂಸ್ಫುಲ್ ಅನಿಸ್ತೀರಾ, ಒಂದೊಂದು ಸತಿ ಯೂಸ್ಲೆಸ್ ಅನಿಸ್ತೀರಾ, ನೀವೇನು ಅಲ್ಲ ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಇದೆ ನಿಮಗೆ. ಸೊ ಅಗೇನ್ ಡಿಸ್ಕ್ಲೇಮರ್, ಇದು 18+ ರೀಡಿಂಗ್ ಇರೋದ್ರಿಂದ. ಸೊ ನಿಮಗೆ ಕೆಲವೊಂದು ಅಡಿಕ್ಷನ್ಸ್ ಇದೆ, ಓಕೆ, ಟಾಕ್ಸಿಸಿಟೀಸ್ ಇದೆ, ಓಕೆ, ಟೂ ಬ್ಯುಸಿ ವಿನ್ನಿಂಗ್, ನೀವೇ ಗೆಲ್ಲಬೇಕು ಅನ್ನೋ ಹಠ ನಿಮಗೆ ಬಹಳ ಇದೆ. ಸೊ ಈಗೋ, ಕೆಟ್ಟ ಆ್ಯಟಿಟ್ಯೂಡ್, ನೆಗೆಟಿವ್ ಆ್ಯಟಿಟ್ಯೂಡ್ ಇದೆ. ಸೊ ಇಸ್ ದಿಸ್ ಗಾಸಿಪ್ ಅ ರಿಯಲ್ ಗಾಸಿಪ್ ಆರ್ ಜಸ್ಟ್, ಅವ್ರು ಅಂದ್ಕೊತಾ ಇದ್ದಾರೋ, ಇಸ್ ದಿಸ್ ಅ ರಿಯಲ್ ಗಾಸಿಪ್ ಆರ್ ಜಸ್ಟ್ ಅನ್ ಇಲ್ಯೂಷನ್? ಇಟ್ಸ್ ಜಸ್ಟ್ ಅನ್ ಇಲ್ಯೂಷನ್. ಇವರಿಗೆ ನಿಮ್ಮ ಬಗ್ಗೆ ಆ ಥರ ಇಲ್ಯೂಷನ್ ಇದೆ. ಓಕೆ, ಈ ವ್ಯಕ್ತಿ ನಿಮ್ಮಲ್ಲಿರೋ ಕೆಲವೊಂದು ಒಳ್ಳೆ ಗುಣಗಳನ್ನು ನೋಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಆ್ಯಂಡ್ ಏನೋ ಪಾಸ್ಟಲ್ಲಿ ಏನೋ ಒಂದು ಆಗಿರೋದನ್ನೇ ಇವರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸಮ್ಟೈಮ್ಸ್ ನಾವು ಅದನ್ನೇ ಮಾಡ್ತೀವಿ. ಓಕೆ, ಸೊ ಈ ವ್ಯಕ್ತಿಗೆ ನೀವಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಅನಿಸುತ್ತೆ. ಓಕೆ, ಸೊ ಇಫ್ ಯು ಆರ್ ಫೀಲಿಂಗ್ ಈ ರೀಡಿಂಗ್ ನಿಮ್ಮದು ಅಂದರೆ, ನೆಕ್ಸ್ಟ್ ಟೈಮ್ ಕನೆಕ್ಷನ್ ಆಯಿತು ಅಂದರೆ, ಬಟ್ ಲಾಟ್ ಆಫ್ ಟಾಕ್ಸಿಸಿಟಿನೂ ಇದೆ. ಓಕೆ, ದಿಸ್ ಕನೆಕ್ಷನ್ ಇಸ್ ನಾಟ್ ಸೋ ಗುಡ್. ಆ್ಯಂಡ್ ಅಗೇನ್ ಈ ಕಾರ್ಡ್ ಕೂಡ ಇದನ್ನೇ ಹೇಳ್ತಾ ಇರೋದು, ಡಿಸಿಷನ್ಸ್ನ ಮಾಡಿ, ಬಿಕಾಸ್ ನಾಟ್ ಆಲ್ ಕನೆಕ್ಷನ್ಸ್ ಆರ್ ಮೆಂಟ್ ಟು ಅಕ್ಸೆಪ್ಟ್ ಕ್ಲೋಷರ್. ಓಕೆ, ಸೊ ಕನೆಕ್ಷನ್ಸ್ ಕೆಲವೊಂದು ಬರುತ್ತೆ ಹೋಗುತ್ತೆ, ಆ್ಯಂಡ್ ದಿಸ್ ಇಸ್ ನಾಟ್ ಮೆಂಟ್ ಫಾರ್ ಯು. ಇಫ್ ಅಟ್ ಆಲ್ ಈ ರೀಡಿಂಗ್ ನಿಮ್ಮದಲ್ಲ ಅಂದರೆ ದಯವಿಟ್ಟು ಇದನ್ನು ಸ್ಕಿಪ್ ಮಾಡಿ. ಇಫ್ ಅಟ್ ಆಲ್ ಇದು ರೀಡಿಂಗ್ ನಿಮ್ಮದಿದೆ ಅಂದರೆ ದಯವಿಟ್ಟು ಈ ಒಂದು ವ್ಯಕ್ತಿಗೋಸ್ಕರ ಕಾಯೋದನ್ನು ಬಿಟ್ಬಿಡಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಪೈಲ್ ನಂಬರ್ 2. ಆ್ಯಂಡ್ ವಾಟ್ ಈಸ್ ಯುವರ್ ಅಫರ್ಮೇಷನ್? ಓಕೆ, ವೆಡ್ಡಿಂಗ್ ಕಾರ್ಡ್. I'm taking my relationship to the next level. I'm getting married. I'm taking step by step. ಅಂದರೆ ಒಂದಾದಮೇಲೆ ಒಂದು. ಸೊ ದಿಸ್ ಈಸ್ ಯುವರ್ ಅಫರ್ಮೇಷನ್. ಸೊ ಈ ಅಫರ್ಮೇಷನ್ನ ಮಾಡಿ, ರೈಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರಲಿ, ನೀವು ಖುಷಿಯಾಗಿರಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇಫ್ ಯು ಆರ್ ಮ್ಯಾರಿಡ್ ಆ್ಯಂಡ್ ಈ ವ್ಯಕ್ತಿ ಬಗ್ಗೆ ನೀವು ಡಿಸಿಷನ್ಸ್ನ ಕರೆಕ್ಟಾಗಿ ತೊಗೊತಾ ಇದ್ದೀರಾ ಅಂದರೆ ಬಹುಶಃ ನೀವು ಕರೆಕ್ಟ್ ಇದ್ದೀರಾ. ಬಿಕಾಸ್ ಲವರ್ಸ್ ಕಾರ್ಡ್ ಹಿಯರ್. ಮೇ ಬಿ ನ್ಯೂ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರಬಹುದು. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ನೀವು ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 3, ಯಾರು ಕ್ಯಾಪ್ಸಿಕಮ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ಪ್ಲೀಸ್. ಪೈಲ್ ನಂಬರ್ 3, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ. ಪೈಲ್ ನಂಬರ್ 3 ಅವರಿಗೆ ಅವರ ವ್ಯಕ್ತಿಯ ಭಾವನೆಗಳನ್ನು ತಿಳಿಸಿ. ಅವರ ವ್ಯಕ್ತಿಯ ಭಾವನೆಗಳು. Romance, charisma, abundance, settling,
ಪ್ರಪೋಸಲ್. ಓಕೆ. ಸೊ ಈ ವ್ಯಕ್ತಿಯ ಭಾವನೆಗಳು ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಮ ಪ್ರತಿ. ಆ್ಯಂಡ್ ನಿಮ್ಮನ್ನು ಅವರ ಲೈಫಲ್ಲಿ ಒಂದು ಅಬಂಡೆನ್ಸ್ ಥರ ಅವ್ರು ನೋಡ್ತಾ ಇದ್ದಾರೆ. ಆ್ಯಂಡ್ ಬಟ್ ಇವರು ರಶ್ ಮಾಡ್ತಾ ಇಲ್ಲ. ತುಂಬ ಬೇಗ ಇವ್ರನ್ನ ಪಡ್ಕೊಬೇಕು, ಇವ್ರನ್ನ ನಾನು ಲೈಫಲ್ಲಿ ಇಟ್ಕೋಬೇಕು ಅನ್ನೋದು ಇಲ್ಲ ಈ ವ್ಯಕ್ತಿಗೆ. ಬಟ್ ಈ ವ್ಯಕ್ತಿಗೆ ನಿಮ್ಮನ್ನು ಆ್ಯಂಡ್ ನಿಮ್ಮ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಮ ಯುನೋ ಕೈಗಳಿರ್ಬೋದು, ಅಥವಾ ನಿಮ್ಮ ಹೇರ್ಸ್ ಇರ್ಬೋದು, ಅಥವಾ ನಿಮ್ಮ ಫಿಸಿಕ್ ಇರ್ಬೋದು, ಅಥವಾ ತುಂಬ ಸ್ಟ್ರಾಂಗಾಗಿ ಇಲ್ಲಿ ನೆಕ್ ಆ್ಯಂಡ್ ಲಿಪ್ಸ್ ಅಂತ ಅನ್ನಿಸ್ತಾ ಇದೆ. ಸೊ ಪ್ರಾಬಬಲಿ ಈ ವ್ಯಕ್ತಿಗೆ ನೀವು ತುಂಬ ಅಟ್ರಾಕ್ಟಿವ್ ಅನಿಸ್ತಾ ಇದ್ದೀರಾ, ಅದೋ ಯು ಆರ್ ಅ ಮೇಲ್ ಆರ್ ಅ ಫಿಮೇಲ್. ಓಕೆ. ಆ್ಯಂಡ್ ನೀವಿದ್ದರೆ ತುಂಬ ಅಬಂಡನ್ಸ್ ಇದೆ ನನ್ನ ಲೈಫಲ್ಲಿ, ಏನೋ ಒಂದು ಚೆನ್ನಾಗಿದೆ ಅಂತ ಅನಿಸ್ತಾ ಇರುತ್ತೆ ಈ ವ್ಯಕ್ತಿಗೆ. ಸೊ ಇದುವರೆಗೂ ಈ ವ್ಯಕ್ತಿ ನಿಮ್ಮನ್ನು ಹೇಳಲಿಲ್ಲ, ಅಥವಾ ಈ ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂದರೆ ಈ ವ್ಯಕ್ತಿ ತುಂಬ ಬೇಗ ಡಿಸಿಷನ್ಸ್ನ ಮಾಡಲ್ಲ. ಸ್ವಲ್ಪ ಆರಾಮಾಗಿ ಡಿಸಿಷನ್ಸ್ನ ಮಾಡ್ತಾರೆ, ಬಟ್ ಮಾಡ್ತಾರೆ. ಓಕೆ. ಸೊ ದೇರ್ ಈಸ್ ಅನ್ ಆಫರ್ ಕಮಿಂಗ್ ಫ್ಯೂಚರಲ್ಲಿ, ಆ್ಯಂಡ್ ತುಂಬ ಸರ್ಪ್ರೈಸ್ ಆಗಿ ಬರುತ್ತೆ ಈ ಒಂದು ಆಫರ್. ಓಕೆ. ಸೊ ಈ ಕನೆಕ್ಷನ್ ಖಂಡಿತ ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ. ಆ್ಯಂಡ್ ಈ ವ್ಯಕ್ತಿಗೆ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಯಾವ ವ್ಯಕ್ತಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ, ಅಭಿಮಾನ ಇದೆ, ರೆಸ್ಪೆಕ್ಟ್ ಇದೆ, ಕೇರ್ ಇದೆ, ಅಟ್ರಾಕ್ಷನ್ ಇದೆ, ಎವ್ರಿಥಿಂಗ್ ಆಲ್ ಇನ್ ಆಲ್. ಓಕೆ. ಬಟ್ ಇಲ್ಲಿ ಒಂದು ಡಿಸ್ಕ್ಲೈಮರ್ ಕೂಡ ಇದೆ, ದಟ್ ಈಸ್ ಸ್ಯಾಕ್ರಿಫೈಸಸ್ನ ಮಾಡಬೇಕಾಗುತ್ತೆ. ಓಕೆ. ಸೊ ಒಂದನ್ನು ನಾವು ಪಡಿಬೇಕು ಅಂದರೆ ಏನಾರ ಒಂದು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇಟ್ ಕ್ಯಾನ್ ಬಿ ದಟ್ ಈ ವ್ಯಕ್ತಿನ ನೀವು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು. ಓಕೆ. ಸೊ ಇವರನ್ನು ನೀವು ಎಷ್ಟು ಚೆನ್ನಾಗಿ ನಾಜೂಕಾಗಿ ಹ್ಯಾಂಡಲ್ ಮಾಡ್ತೀರಾ, ಇವರಷ್ಟೇ ನಿಮ್ಮ ಹತ್ತಿರ ಆಗ್ತಾ ಹೋಗ್ತಾರೆ. ಸೊ ಅದನ್ನು ಮಾಡಬೇಕಾಗುತ್ತೆ. ಓಕೆ. ಸೊ ಇಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಗಾಸಿಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಗಾಸಿಪ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅಥವಾ ಜಸ್ಟ್ ಅವರ ಒಂದು ಭ್ರಮೆ ಇರ್ಬೋದು ನಿಮ್ಮ ಬಗ್ಗೆ. ಓಕೆ. ಸೊ ದಯವಿಟ್ಟು ಅದನ್ನು ಸ್ವಲ್ಪ ಟ್ರಿಗರ್ ಆದರೆ ದಯವಿಟ್ಟು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಓಕೆ. ಜನರಲ್ ರೀಡಿಂಗ್ಸ್. ಓಕೆ. ಯಾ. ವಿಘ್ನೇಶ್ವರ ಏಂಜಲ್ಸ್ ಇರುವ ಶ್ರೀಕೃಷ್ಣ ದಯವಿಟ್ಟು ಫೈಲ್ ನಂಬರ್ 3 ಈ ವ್ಯಕ್ತಿ ಇವ್ರ ಬಗ್ಗೆ ಏನನ್ನು ಮಾತಾಡ್ತಾ ಇದ್ದಾರೆ. ಗರ್ಲ್ ಫೈಟ್. ಸೊ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ ಫಿಸಿಕಲಿ ನೀವು ಕೂಡ, ಆ್ಯಂಡ್ ಬಟ್ ನೀವು ಬೇರೆಯವ್ರ ಜೊತೆ ಕಾಂಪಿಟ್ ಮಾಡ್ತೀರಾ, ಯಾವಾಗಲೂ ಜಗಳ ಆಡ್ತಿರ್ತೀರಾ, ಈವನ್ ಫಿಸಿಕಲ್ ಫೈಟ್ನ ಮಾಡ್ತೀರಾ, ಆ್ಯಂಡ್ ತುಂಬ ವಾದಗಳನ್ನು ಮಾಡ್ತೀರಾ ಅನ್ನೋದು ಇದೆ. ಆ್ಯಂಡ್ ಯು ಟಾಕ್ ಶಿಟ್. ಓಕೆ. ಸೊ ನೀವು ತುಂಬ ಬಾಯಿ ತೆಗೆದ್ರೆ ಬರೀ ಕೆಟ್ಟ ಮಾತುಗಳೇ ಬರುತ್ತೆ, ಅಥವಾ ಏನಾರ ಹೇಳ್ತೀರಾ ನೀವು ಅನ್ನೋದಿದೆ. ಓಕೆ. ಸೊ ಬಾಸ್ ಡ್ಯಾಡಿ. ಸೊ ನೀವು ತುಂಬ ರಿಚ್ ಇದ್ದೀರಾ, ಅಥವಾ ನಿಮ್ಮ ಮೈಂಡ್ಸೆಟ್ ಆಗಿದೆ, ತುಂಬ ಸ್ಟೇಬಲ್ ಇದ್ದೀರಾ, ಅಥವಾ ಈ ಥರ ವ್ಯಕ್ತಿಗಳನ್ನು ನಿಮ್ಮ ಲೈಫಲ್ಲಿ ನೀವು CEO ಇರಬೇಕು, ಅವರು ಓನರ್, ಯಾವ್ದಾರ ಒಂದು ಬಿಸ್ನೆಸ್ ಓನರ್ ಇರಬೇಕು, ಆ್ಯಂಡ್ ಆ ಥರ ಒಬ್ಬ ವ್ಯಕ್ತಿನ ಸರ್ಚ್ ಮಾಡ್ತಾ ಇರ್ಬೋದು ನೀವು, ಅಥವಾ ನೀವು ಈ ಥರ ಇರಬಹುದು. ಓಕೆ. ಸೊ ತುಂಬ ಸ್ಟ್ರಾಂಗ್ ಆ್ಯಟಿಟ್ಯೂಡ್, ಹೆಡ್ ಸ್ಟ್ರಾಂಗ್ ಆ್ಯಟಿಟ್ಯೂಡ್ ಇರ್ಬೋದು ನಿಮಗೆ. ಸೊ ಹಾಂಟೆಡ್. ಸೊ ಪ್ರಾಬಲಿ ನೀವು ನಿಮ್ಮ ಪಾಸ್ಟಿಂದ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ, ಆ್ಯಂಡ್ ಟ್ರಾಮಾಸ್ ಇದೆ, ಸೈಡ್ ಎಫೆಕ್ಟ್ಸ್ ಇದೆ ನಿಮ್ಮಲ್ಲಿ ಅನ್ನೋದು. ಗಿವಿಂಗ್ ಮನಿ. ಸೊ ನೀವು ಯಾರೇನು ಕೇಳಿದ್ರು ದುಡ್ಡು ಕೊಡೋದಕ್ಕೆ ರೆಡಿ ಇರ್ತೀರ. ಸೊ ಯು ಆರ್ ಆಲ್ವೇಸ್ ರೆಡಿ ಹೆಲ್ಪ್ ಪೀಪಲ್. ಓಕೆ. ಬಟ್ ಮನಿ ಎಸ್ಪೆಷಲಿ ನಿಮ್ಮ ಹತ್ರ ಯಾವತ್ತೂ ಫ್ಯಾಕ್ಟ್ಸ್ ಇರೋದೇ ಇಲ್ಲ. ಬಟ್ ಯಾವಾಗಲೂ ಸುಳ್ಳು ಹೇಳೋದು, ಕೆಟ್ಟದಾಗಿ ಮಾತಾಡೋದು, ಫೈಟ್ ಮಾಡೋದು, ಆರ್ಗ್ಯುಮೆಂಟ್ಸ್ ಮಾಡೋದು ಅಷ್ಟೇ ನಿಮಗೆ ಗೊತ್ತಿದೆ ಅನ್ನೋದಿದೆ. ಪ್ಲೇಡ್ ಔಟ್. ತುಂಬ ಎಕ್ಸಾಸ್ಟೆಡ್ ಫೀಲ್ ಆಗ್ತಿದ್ದೀರಾ, ಅಥವಾ ಏನೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಮುಖದಲ್ಲಿ ಕಳೆ ಇಲ್ಲ, ಅಥವಾ ನೀವು ಔಟ್ ಆಫ್ ಫ್ಯಾಷನ್ ಇದ್ದೀರಾ ಅಂತ ಅವರು ಭಾವಿಸ್ತಾ ಇದ್ದಾರೆ.
ಈಸ್ ದಿಸ್ ಅ ರಿಯಲ್ ಗಾಸಿಪ್ ಅಥವಾ ಈ ವ್ಯಕ್ತಿಯ ಒಂದು ಇಲ್ಯೂಷನ್? ಇದೊಂದು ರಿಯಲ್ ಗಾಸಿಪ ಅಥವಾ ಇಟ್ಸ್ ಅ ಇಲ್ಯೂಷನ್? ಇಟ್ಸ್ ಅ ರಿಯಲ್ ಗಾಸಿಪ್, ಬಟ್ ಈ ವ್ಯಕ್ತಿಗೆ ಒಂದು ರೀತಿಯಲ್ಲಿ ಇದನ್ನು ಸುಳ್ಳು ಅಂತಲೂ ಅಂದ್ಕೊಳ್ಳೋದಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಸೊ ಇವರ ಇಂಟ್ಯೂಷನ್ನು ಕೂಡ ಕೆಲವೊಂದು ಸತಿ ಕರೆಕ್ಟಾಗಿ ಗೈಡ್ ಮಾಡುತ್ತೆ. ಸೊ ಪ್ರಾಬಲಿ ಈ ವ್ಯಕ್ತಿ ಇದೆಲ್ಲ ನಿಮ್ಮ ಬಗ್ಗೆ ಅಂದ್ಕೊತಾ ಇದ್ರೂ ಈ ವ್ಯಕ್ತಿಗೆ ಆಸೆ ಇದೆ ಅದನ್ನು ಇದೆಲ್ಲ ತಪ್ಪಾಗಿರಬೇಕು ಅಥವಾ ಇದು ತಪ್ಪಿರಲಿ ಅನ್ನೋದು ಈ ವ್ಯಕ್ತಿಗೆ ಒಂದು ರೀತಿಯಲ್ಲಿ ಆಸೆ ಇದೆ. ಓಕೆ, ಇಫ್ ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದರೆ ಅಥವಾ ಪ್ರಪೋಸ್ ಮಾಡೋಕ್ಕೆ ಬಂದರೆ ಬಿ ಜೆನ್ವೈನ್. ಓಕೆ, ಸೊ ನಿಮಗೆ ಈ ವ್ಯಕ್ತಿಯಲ್ಲಿ ಏನು ಬೇಕೋ ಆ ವ್ಯಕ್ತಿಯಲ್ಲಿ ನಿಮಗೇನು ಬೇಕು ಅನ್ನೋದು ತುಂಬಾ ಕ್ಲಿಯರ್ ಕಟ್ಟಾಗಿರಬೇಕಾಗತ್ತೆ. ಸೊ ಖಂಡಿತ ಈ ಒಂದು ರಿಲೇಷನ್ಶಿಪ್ನ ನೀವು ತುಂಬ ಸ್ಟ್ರಾಂಗಾಗಿ ತೊಗೊಳೋದು ತುಂಬ ಚೆನ್ನಾಗಿರ್ತೀರ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೋಯಿತು ಅಂದರೆ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಸೊ ನಿಮ್ಮ ಅಫರ್ಮೇಷನ್ ಏನು? I attract right person at the right time into my life. ಓಕೆ, ಸೊ ಇದು ನಿಮ್ಮ ಅಫರ್ಮೇಷನ್. ಸೊ ಅದನ್ನು ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಬೈ ನಮ್ಮ ಮೂರು. ಇದು ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಫೈನಲ್ ನಂಬರ್ 4 ಯಾರು ಕ್ಯಾಟ್ನ ಚಾಯ್ಸ್ ಮಾಡಿದ್ದೀರಾ? ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಫೈಲ್ ನಂಬರ್ 4 ಅವರ ವ್ಯಕ್ತಿಯ ಫೀಲಿಂಗ್ಸ್. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀ ಕೃಷ್ಣ ದಯವಿಟ್ಟು ಫೈಲ್ ನಂಬರ್ 4 ಅವರ ವ್ಯಕ್ತಿಯ ಭಾವನೆಗಳನ್ನು ತಿಳಿಸಿ. One last. Okay. Nurture, painting. Okay. Twin flame, imperfection, passion, heartbreak, trust. ಈ ವ್ಯಕ್ತಿ ನೀವು ಸಪ್ರೇಷನಲ್ಲಿ ಇದ್ದೀರಾ ಆ್ಯಂಡ್ ಈ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇರ್ಬೋದು ನೀವು. ಸೊ ಪ್ರಾಬಲಿ ನಿಮ್ಮಿಬ್ಬರಲ್ಲೂ ತುಂಬ ಇಂಪರ್ಫೆಕ್ಷನ್ಸ್ ಇದೆ ಆ್ಯಂಡ್ ಇಬ್ಬರಲ್ಲೂ ಕೆಲವೊಂದು ಅಳಕುಗಳಿದೆ. ಬಟ್ ಇಬ್ಬರೂ ಕೂಡ ಅದನ್ನೆಲ್ಲ ಮೀರಿ ಪ್ರೀತಿಸಿದ್ರಿ ಆ್ಯಂಡ್ ಈ ವ್ಯಕ್ತಿನೂ ಕೂಡ ನಿಮ್ಮನ್ನು ಅಷ್ಟೇ ನಿಮ್ಮನ್ನು ಆ್ಯಸ್ ಅ ಪಾರ್ಟ್ನರು ಆ್ಯಂಡ್ ಲೈಫ್ ಪಾರ್ಟ್ನರ್ ಥರನೇ ನೋಡಿದ್ದಾರೆ. ಆ್ಯಂಡ್ ಮೇ ಬಿ ನೀವಿಬ್ಬರೂ ಕೂಡ ಏನೋ ಒಂದು ಡಿಸಿಷನ್ಸ್ನ ಕರೆಕ್ಟಾಗಿ ತೊಗೊಂಡಿಲ್ಲ ಅಥವಾ ಈ ವ್ಯಕ್ತಿ ಯಾವುದೋ ಒಂದು ಡಿಸಿಷನ್ಸ್ನ ಕರೆಕ್ಟಾಗಿ ತೊಗೊಂಡಿಲ್ಲ ಆ್ಯಂಡ್ ರೈಟ್ ನಾವು ಈ ಒಂದು ರೀಡಿಂಗ್ ಸಮ್ಟೈಮ್ಸ್ ನಿಮ್ಮ ಪರ್ಸ್ಪೆಕ್ಟಿವಲ್ಲೂ ಇರುತ್ತೆ. ಓಕೆ, ಆ ವ್ಯಕ್ತಿ ಭಾವನೆಗಳು ನಿಮ್ಮ ಪರ್ಸ್ಪೆಕ್ಟಿವ್ನ ರಿಫ್ಲೆಕ್ಷನ್ನ ಮಾಡ್ತಾ ಇರುತ್ತೆ. ಓಕೆ, ಸೊ ಸಮ್ಟೈಮ್ಸ್ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ನಾವು ಡಿಸಿಷನ್ಸ್ ತೊಗೊಂಡಲ್ಲೇ ಎಲ್ಲೋ ಒಂದು ಕಡೆ ದೂರ ಆಗಿದ್ದೀವಿ, ನಮ್ಮಿಬ್ಬರಲ್ಲಿ ತುಂಬಾ ಪ್ರೀತಿ ಇತ್ತು ಆ್ಯಂಡ್ ಸಪ್ರೇಷನ್ ಬಂತು, ಅಥವಾ ಏನೋ ವೆಡ್ಡಿಂಗ್ ಆಗಿತ್ತು ಅಥವಾ ವೆಡ್ಡಿಂಗ್ ಕಾರ್ಡ್ಸಲ್ಲಿ ಆಗಿತ್ತು ಅಥವಾ ಏನೋ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ನ ತೊಗೊಂಡಿದ್ರಿ ಆ್ಯಂಡ್ ತುಂಬ ಅಟ್ರಾಕ್ಷನ್ ಇತ್ತು, ಪುಲ್ ಇತ್ತು ನಿಮ್ಮಿಬ್ಬರ ಮಧ್ಯದಲ್ಲೂ. ಓಕೆ, ಸೊ ನಾವು
ಈ ಒಂದು ರಿಲೇಷನ್ಶಿಪ್ ಹಾಳಾಗೋದಕ್ಕೆ ಸೀಕ್ರೆಟ್ಸ್ ಕಾರಣ. ಓಕೆ, ಸೊ ಇಲ್ಲಿ ಟ್ರಸ್ಟ್ ಇಶ್ಯೂಸ್ ಬರೋದೇ ಅಲ್ಲಿ. ಬಿಕಾಸ್ ರಿಲೇಷನ್ಶಿಪ್ಪಲ್ಲಿ ಇಷ್ಟೆಲ್ಲ ನಾವು ಟ್ರಸ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಟ್ರಸ್ಟ್ ಇಶ್ಯೂಸ್ ಬರೋದು ಸಹಜ, ಬಿಕಾಸ್ ಆಫ್ ಸೀಕ್ರೆಟ್ಸ್. ಓಕೆ, ಸೊ ಸೀಕ್ರೆಟ್ಸಿಂದ ರಿಲೇಷನ್ಶಿಪ್ ಹಾಳಾಯಿತು ಅನ್ನೋದು ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಗಾರ್ಡ್ ಯುವರ್ ಹಾರ್ಟ್, ನಾಟ್ ಎವ್ರಿ ಒನ್ ಡಿಸರ್ವ್ಸ್ ಯುವರ್ ಟ್ರಸ್ಟ್. ಓಕೆ, ಸೊ ಈ ವ್ಯಕ್ತಿಗೆ ಕೂಡ ಟ್ರಸ್ಟ್ ಇಶ್ಯೂಸ್ ಇರ್ಬೋದು, ಅಥವಾ ನಿಮಗೂ ಕೂಡ ಈ ವ್ಯಕ್ತಿ ಬಗ್ಗೆ ಟ್ರಸ್ಟ್ ಇಶ್ಯೂಸ್ ಇರಬಹುದು ಈಗ. ಆ್ಯಂಡ್ ಎಲ್ಲರಿಗೂ ನಮ್ಮ ಹೃದಯದಲ್ಲಿ ಜಾಗ ಕೊಡಬಾರ್ದು ಅನ್ನೋದಿರುತ್ತೆ. ಓಕೆ, ಸೊ ಲೆಟ್ ಅಸ್ ಸಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಹರಟೆ ಮಾಡ್ತಾರೆ, ಅಥವಾ ಗಾಸಿಪ್ ಏನಿದೆ. ಸೊ ಅಗೇನ್ ಡಿಸ್ಕ್ಲೇಮರ್, ಇದು 18+ ರೀಡಿಂಗ್ ಆಗಿರೋದ್ರಿಂದ. ಆ್ಯಂಡ್ ಗಾಸಿಪ್ಪು ಒಂದು ಸ್ವಲ್ಪ ನೆಗೆಟಿವ್ ಇರಬಹುದು, ಬಟ್ ಟ್ರಿಗರ್ ಆಗಬೇಡಿ ಅಷ್ಟೇ. ಓಕೆ, ಓಕೆ, ಸೊ ಇವರಿಂದ ನೀವು ಮೂವ್ ಆನ್ ಆಗಿದ್ದೀರಾ ಅನ್ನೋದು ಮಾತಾಡ್ತಾ ಇದ್ದಾರೆ. ಸೊ ಪ್ರಾಬಬಲಿ ನೀವು ನಿಮಗೆ ಮಕ್ಕಳಿದ್ರೆ ಮಕ್ಕಳ ಬಗ್ಗೆ ನೀವು ಟೇಕ್ ಕೇರ್ ಮಾಡ್ತಿದ್ದೀರಾ, ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋದು, ಅಥವಾ ಮಕ್ಕಳ ವಿಚಾರದಲ್ಲಿ ಏನೋ ಒಂದು ತಪ್ಪಾಗಿ ಆಗಿದೆ, ಅಥವಾ ಮಕ್ಕಳನ್ನು ನೀವೇನೋ ನೆಗ್ಲೆಕ್ಟ್ ಮಾಡಿದ್ದೀರಾ ಅನ್ನೋದು ಬರ್ತಾ ಇದೆ. ಅಥವಾ ನಿಮ್ಮಿಂದ ಅಥವಾ ಅವರಿಂದ ಮಕ್ಕಳನ್ನ ದೂರ ಆಗೋದು ಏನೋ ಒಂದಿದೆ. ಓಕೆ, ಸೊ ಆ್ಯನ್ ಆಫರ್, ಪ್ರಾಬಲಿ ನಿಮಗೆ ಬಹುಶಃ ತುಂಬ ಆಫರ್ಗಳಿದೆ ಅನ್ನೋದಿದೆ. ನೀವೊಂದು ಡ್ರಾಮಾನ ಶುರು ಮಾಡೋರು, ಯಾವಾಗಲೂ ಒಂದು ಡ್ರಾಮಾನ ಕ್ರಿಯೇಟ್ ಮಾಡ್ತೀರಾ ಅನ್ನೋದಿದೆ. ಸೊ ನಿಮಗೆ ಯಾವುದೋ ಒಂದು ಅಫೇರ್ ಇದೆ, ಅಥವಾ ಒನ್ ನೈಟ್ ಸ್ಟ್ಯಾಂಡ್ ಇದೆ. ಅಗೇನ ಡಿಸ್ಕ್ಲೇಮರ್ ಹಿಯರ್, 18+ ರೀಡಿಂಗ್. ಓಕೆ, ಅಥವಾ ಸೀಕ್ರೆಟ್ ಲವರ್ ಇದ್ದಾರೆ ನಿಮಗೆ ಅನ್ನೋದಿದೆ. ನೀವು ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ, ಚೇಂಜಸ್ ಇಲ್ಲ ಓಕೆ ಅನ್ನೋದು ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ವ್ಯಕ್ತಿ ನಿಜವಾಗ್ಲೂ ಇದನ್ನು ಟ್ರೂ ಅಂದ್ಕೊಂಡಿದ್ದಾರೆ, ಇಟ್ಸ್ ಅ ಫಾಲ್ಸ್. ಈ ವ್ಯಕ್ತಿ ಇದನ್ನೆಲ್ಲ ನಿಮ್ಮ ಬಗ್ಗೆ ಸರಿನೇ ಅಂತ ಅಂದ್ಕೊತಾ ಇದ್ದಾರೆ, ಬಟ್ ಈಸ್ ಇಟ್ ಟ್ರೂ? ನಾವು ಭ್ರಮೆಗಳನ್ನು ಹುಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಓಕೆ, ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಭ್ರಮೆಗಳಿದೆ. ಸೊ ಇಂಟ್ರೆಸ್ಟ್ ಇಶ್ಯೂಸ್ ಇಟ್ಕೊಂಡಿದ್ದಾರೆ ಇವರು. ಓಕೆ, ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಭ್ರಮೆಗಳು ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಟ್ರಸ್ಟ್ ಇಲ್ಲ. ವಾವ್. ಓಕೆ, ಪ್ರಾಬಲಿ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರಬಹುದು. ಮೇ ನಾಟ್ ಬಿ ದ ಸೇಮ್ ಪರ್ಸನ್, ಡಿಫ್ರೆಂಟ್ ಒನ್. ಓಕೆ, ನಿಮಗಿಲ್ಲಿ ಅಫರ್ಮೇಷನ್ ಹೇಳ್ತೀನಿ. ಗುಡ್ ಕನೆಕ್ಷನ್ಸ್ ಆರ್ ಕಮಿಂಗ್, cherishing connections are coming, which are connecting the souls. All the very best. Take care.